ಇನ್ನು ಕಾಂಗ್ರೆಸ್ ಶಾಸಕರ ವಿರುದ್ಧ ಜೆಡಿಎಸ್ ಶಾಸಕರು ಸಚಿವರು ಮುಖಂಡರು ಸಾಲು ಸಾಲು ಟೀಕೆ ಮಾಡಿದ್ದಾರೆ. ನಾವೇನು ಅವರ ಮನೆ ಬಾಗಿಲಿಗೆ ಹೋಗಿರಲಿಲ್ಲ, ಕಾಂಗ್ರೆಸ್ನವರೇ ದೇವೇಗೌಡರ ಮನೆಗೆ ಬಂದು ಬೆಂಬಲ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಹೀಗೆ ಮುಂದುವರೆದ್ರೆ ಸರಿಯಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ಈ ಹಿಂದೆ ಬಿಜೆಪಿ ಉತ್ತಮ ಸಹಕಾರ ನೀಡಿತ್ತು, ಆದರೆ ಈಗ ಕಾಂಗ್ರೆಸ್ ನೀಡ್ತಿಲ್ಲ ಅಂತಲೂ ಹೇಳಿದ್ದಾರೆ. ನಾವು ಇನ್ನೂ ಒಟ್ಟಿಗೆ ಕೂತ್ಕೊಳ್ಳಿ 28ರಲ್ಲಿ ಯಾರು ಇಲ್ಲಿ ಅದು ಚರ್ಚೆ ಆಗಿ ಫೈನಲ್ ಆಗಿ ಅದೇ ದೊಡ್ಡ ವಿಚಾರ ಇಲ್ಲ. ಕಾಂಗ್ರೆಸ್ನವ್ರಿಗೆ JDSಗೆ ಭಾಳ ದೊಡ್ಡ ವಿಚಾರ. ಒಬ್ಬ ಒಂದು 2-3 ಸ್ಥಳಗಳಲ್ಲಿ ಸ್ವಲ್ಪ ಅಕ್ಕಜ್ಜಿಕ್ಕಟ್ಟ ಬಟ್ ಫೈನಲೈಸ್ ಆಗುತ್ತೆ. ಸೊ ಇಟ್ಸ್ ನಾಟ್ ಅ ಮ್ಯಾಟರ್. ನಮ್ಮ ಪಾರ್ಟಿಲಿ ನಾವೇನು ಎತ್ತುಕೊಂಡಕ್ಕಂಥದ್ದನ್ನ ನಮ್ಮ ಹಿಂದಿನ ಚುನಾವಣೆಗಳ ಮೂಲಕ ಪ್ರಸ್ತುತ ಅಸೆಂಬ್ಲಿಯಲ್ಲಿ ಆಗುವಂಥದ್ದು ಮುಂದೆ ಹೇಗಿರ್ತಕ್ಕಂಥದ್ದು ನಾವು ಲೆಕ್ಕಾಚಾರ ಹಾಕಿದ್ದೀವಿ. ಬಹುತೇಕ ಕಾಂಗ್ರೆಸ್ನ ಮುಖಂಡರು ಅರ್ಥ ಮಾಡ್ಕೋಬೇಕು. ನಾವೇನು ಯಾರ ಮನೆ ಬಾಗಿಲಿಗೂ ನಮ್ಗೆ ಅಧಿಕಾರ ಕೊಡಿ, ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ. ಅವತ್ತು BJPಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ರಾತ್ರೋಂದು ರಾತ್ರಿ ದೇವೇಗೌಡಾಜಿಯವರ ಮನೆಗೆ ಬಂದು ಸಂಪೂರ್ಣವಾದಂಥ ಬೆಂಬಲ ನಿಮಗೆ ಕೊಡ್ತೀವಿ, ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ನಾವು 2006-07ರಲ್ಲಿ BJPಯವ್ರ ಜೊತೆ ಸೇರಿ ಸರ್ಕಾರ ಮಾಡಿದ್ದವು. ಈ ರಾಜ್ಯದಲ್ಲಿ ಎಲ್ಲರೂ ತಿರುಗಿ ನೋಡ್ಬೇಕು, ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಯಾವುದೇ ಒಂದು ಬೆಟ್ ತೋರಿಸ್ಕೊಳ್ಳೋ ರೀತಿಯಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿದಂಥ ಇತಿಹಾಸ ಇದೆ. ಬಹುತೇಕ ಕಾಂಗ್ರೆಸ್ ಇವತ್ತಿನ ರಾಜಕೀಯ ತಾವು ನೋಡ್ತಾ ಇದ್ದೀರಾ. ಬಹುಶಃ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಏನು ಮೈತ್ರಿ ಸರ್ಕಾರ ನಡೀತಾ ಇದೆ, ಕಾಂಗ್ರೆಸ್ ಮತ್ತು JDS ಸರ್ಕಾರ ನಡೀತಾ ಇದೆ. ಬಹುಶಃ ಇವತ್ತೊಂದು ಮಾತನ್ನ ನಾನು ಗಮನಿಸಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಮಾಧ್ಯಮದ ಸ್ನೇಹಿತರು ನನಗೂ ಕೂಡ 4 ಕಡೆಯಿಂದ ಫೋನ್ ಬಂತು. ನನಗೆ ಬಹಳ ನೊಂದು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ಈ ರಾಜ್ಯದ ಜನರಿಗೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು, ಜನರಿಗೆ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂಥ ಇಂತಹ ಮುಖ್ಯಮಂತ್ರಿಗಳಿಗೆ ತಾವೆಲ್ಲ ಕೂಡ ಕಾಂಗ್ರೆಸ್ನವರು ಸಹಕಾರ ಕೊಡಬೇಕು. ಅದನ್ನ ಬಿಟ್ಟು ಬೀದಿಯಲ್ಲಿ ಮಾತಾಡೋದಲ್ಲ. ಅದಕ್ಕೋಸ್ಕರ ಯಾರ ಮನೆ ಬಾಗಿಲು ಹೋಗಿರಲಿಲ್ಲ. ಜಾತ್ಯತೀತ ಪಕ್ಷಗಳು ಇವತ್ತು ಒಂದಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಬಂದು ಡೆಲ್ಲಿಯಿಂದ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಮನೆಗೆ ನೀವು ನಿಮ್ಮ ಮಗ ಮುಖ್ಯಮಂತ್ರಿ ಆಗಬೇಕು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು. ನಾವು ಬೇಡಿ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದಿಲ್ಲ. ನಾವೆಲ್ಲ ನಿಮ್ಮ ಜೊತೆಗಿರ್ತೇವೆ, ಪಕ್ಷದ ಜೊತೆಗಿರ್ತೇವೆ, ಪಕ್ಷವನ್ನ ಕಟ್ತಕ್ಕಂಥ ವಿಚಾರದಲ್ಲಿ ನಾವು ಜವಾಬ್ದಾರಿನ ತಾಂತೇವೆ. ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೈ ಬಲಪಡಿಸಬೇಕು, ಮುಖ್ಯಮಂತ್ರಿಗಳಾದ ಕುಮಾರಣ್ಣವ್ರನ್ನ ಕೈನ ಬಲಪಡಿಸಬೇಕು. ಈಗ ಒಂದು ಸಮ್ಮಿಶ್ರ ಸರ್ಕಾರದ ಒಳಗಡೆಯಲ್ಲಿ 2 ಪಕ್ಷಗಳು ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಳ್ಳದೆ ಚುನಾವಣಾ ನಂತರದ ಒಂದು ಅನಿವಾರ್ಯತೆಗೋಸ್ಕರವಾಗಿ ಮೈತ್ರಿ ಮಾಡಿಕೊಂಡ ಸಂದರ್ಭದ ಒಳಗಡೆಯಲ್ಲಿ ಆ ಥರದ ಭಾವನೆಗಳು, ಕೆಲವು ಧ್ವನಿಗಳು ಬರುವುದು ಸಹಜ. ಆದರೆ ಕಾಂಗ್ರೆಸ್ನವರು ಕೂಡ ಹಾಗೆ ಅನ್ನಬೇಕು. ಆ ಕಾರಣಕ್ಕೆ ಇದರೊಳಗಡೆ ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿಯವರು ರಾಜಕಾರಣದ ಒಳಗಡೆ ಅತ್ಯಂತ ಅನುಭವಶಾಲಿಗಳಿದ್ದಾರೆ, ಅವರಿಗೆ ಪಕ್ವತೆ ಇದೆ. ಹಾಗಾಗಿ ಅವರ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶಗಳನ್ನು ಅರ್ಥ ಮಾಡ್ಕೋತಾರೆ. ಪದೇ ಕಾಂಗ್ರೆಸ್ ಅವರು ಈ ಥರ ಮಾಡ್ತಾರೆ ಅಂದಾಗ ಇದು ಸರಿಯಾದದ್ದಲ್ಲ. ಮೈತ್ರಿ ಧರ್ಮ ಪಾಲನೆಯನ್ನು ಮಾಡಬೇಕಾದ 2 ಪಕ್ಷದ ಕರ್ತವ್ಯ. ಹಿಂಗೆ ನಾಗರಾಜ್ ಅವರಾಗಲಿ, ಪುಟ್ಟರಂಗ ಶೆಟ್ಟಿ ಆಗಲಿ, ಸೋಮಶೇಖರ್ ಆಗಲಿ ಹಿಂಗೆ ಮಾತಾಡೋದ್ರಿಂದ ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀರ್ತೈತಿ. ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಹೋಗ್ತಿದೆ.